ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ತಾರೆ. ಅದೇ ರೀತಿ ಸಾಲ ಮಾಡಿ ತುಪ್ಪ ತಿಂದ ಮೇಲೆ ಆ ಸಾಲವನ್ನ ತೀರಿಸಬೇಕು. ಆದ್ರೆ ಬಿಜೆಪಿ ಶಾಸಕ ಶರಣು ಸಲಗರ್ ವಿರುದ್ಧ ಬರೋಬ್ಬರಿ 99 ಲಕ್ಷ ರೂಪಾಯಿ ಸಾಲ ವಾಪಸ್ ಕೊಡದ ಆರೋಪ ಕೇಳಿಬಂದಿದೆ. ಆದರೆ ಇದಕ್ಕೆ ಶಾಸಕರು ಟ್ವಿಸ್ಟ್ ಕೊಟ್ಟು ಉದ್ಯಮಿಗೆ ಸವಾಲ್ ಹಾಕಿದ್ದಾರೆ. ಶರಣು ಸಲಗಾರ್ ಬಸವ ಕಲ್ಯಾಣ ಕ್ಷೇತ್ರದ ಬಿಜೆಪಿ ಶಾಸಕ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದವರು ಯಾವುದೇ ವಿವಾದಗಳನ್ನ ಮೈಮೇಲೆ ಹಾಕೊಳ್ಳದೆ ತೆರೆ ಮರೆಯಲ್ಲಿ ಇದ್ದ ನಾಯಕ ಸದ್ಯ ಸುದ್ದಿಯಲ್ಲಿದ್ದಾರೆ. $99 ಲಕ್ಷ ಸಾಲ ಪಡೆದು ವಾಪಸ್ ಕೊಡದ ಬಿಜೆಪಿ ಶಾಸಕ. ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಉದ್ಯಮಿ ಸಂಜು ಎಫ್ಐಆರ್. ಅದು 2023 ವಿಧಾನಸಭೆಯ ರಣಕಣದ ಸಮಯ. ಈ ಚುನಾವಣೆಯ ವೆಚ್ಚಕ್ಕಾಗಿ ಶಾಸಕ ಶರಣು ಸಲಗಾರ್ 99 ಲಕ್ಷ ರೂಪಾಯಿ ಸಾಲ ಪಡೆದಿದ್ರಂತೆ. ಆದ್ರೆ ಬಳಿಕ ಅದನ್ನ ಮರುಪಾವತಿಸದೆ ವಂಚಿಸಿದ ಆರೋಪ ಕೇಳಿಬಂದಿದೆ. ಆರೋಪ ಮಾತ್ರ ಅಲ್ಲ, ಶರಣು ವಿರುದ್ಧ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದ್ಯಮಿ ಸಂಜು ಸುಗುರೆ ಎಂಬುವವರು ನೀಡಿದ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. 2023 ಚುನಾವಣೆಯ ವೇಳೆ ಉದ್ಯಮಿ ಸಂಜು ಸುಗುರೆಯಿಂದ ಶಾಸಕ ಶರಣು ಸಲಗಾರ್ 99 ಲಕ್ಷ ರೂಪಾಯಿ ಸಾಲ ಪಡೆದಿದ್ರಂತೆ. 99 ಲಕ್ಷ ಸಾಲ ಪಡೆದಿದ್ದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಶಾಸಕರು ಖಾಲಿ ಚೆಕ್ ಹಾಗೂ ಲೆಟರ್ ಹೆಡ್ ಮೇಲೆ ಸೈನ್ ಮಾಡಿಕೊಟ್ಟಿದ್ರು. ಆದ್ರೆ ಎಷ್ಟೇ ಬಾರಿ ಹಣ ಕೇಳಿದ್ರೂ ಶಾಸಕ ಸಾಲ ಮರುಪಾವತಿಸಿಲ್ವಂತೆ. ಕಳೆದ ಸೆಪ್ಟೆಂಬರ್ 14ರಂದು ಹಣ ನೀಡುವುದಾಗಿ ಶಾಸಕ ಒಪ್ಪಿ ಚೆಕ್ ನೀಡಿದ್ರು. ಅದರಂತೆ ಸೆಪ್ಟೆಂಬರ್ 16ರಂದು ಶಾಸಕರ ಮನೆಗೆ ಉದ್ಯಮಿಯ ಪತ್ನಿ ಹಾಗೂ ಮಗ ತೆರಳಿದ್ರು. ಚೆಕ್ ಬ್ಯಾಂಕ್ಗೆ ಹಾಕಲು ಖಾತ್ರಿಪಡಿಸಲು ಹೋದಾಗ ಗಲಾಟೆಯಾಗಿತ್ತು. ಇಬ್ಬರಿಗೂ ಶಾಸಕ ಶರಣು ಧಮಕಿ ಹಾಕಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ಬೈದು ಧಮಕಿ ಹಾಕಿದ್ದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೆಪ್ಟೆಂಬರ್ 19ರಂದು ನೀಡಿದ ಚೆಕ್ ಬ್ಯಾಂಕ್ ಹಾಕಿದ್ರೆ ವಾಪಸ್ ಬಂದಿದ್ದಲ್ಲದೆ ಕರ್ನಾಟಕ ಬ್ಯಾಂಕ್ನಲ್ಲಿದ್ದ ಶಾಸಕರ ಖಾತೆ ಮುಚ್ಚಲ್ಪಟ್ಟಿದ್ಯಂತೆ. ಈ ಸಂಬಂಧ ಬೆಂಗಳೂರಿನ ಎಸಿಜಿಎಂ ಕೋರ್ಟ್ನಲ್ಲಿ ಉದ್ಯಮಿ ಸಂಜು ದಾವೆ ಹೂಡಿದ್ದಾರೆ. ಸಾಲ ಕೊಟ್ಟ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ದೂರುದಾರ ಸಂಜು ತಮ್ಮ ಕುಟುಂಬಕ್ಕೆ ಶಾಸಕರು ಹಾಕಿದ ಧಮಕಿ ಬಗ್ಗೆ ಬಿಚ್ಚಿಟ್ಟಿದ್ದಾರೆ. 16ನೇ ತಾರೀಕು ದಿವಸ ನಾನು ಊರಲ್ಲಿಲ್ಲ. ನನ್ನ ಮಿಸ್ಸಸ್ಸು ನನ್ನ ಮಗ ಅವ್ರ ಮನೆಗೆ ಹೋದಾಗ ಸುಮಾರು 9 ಗಂಟೆ ಅವ್ರ ಮನೆಗೆ ಹೋದಾಗ 2 ತಾಸು ಅವ್ರ ಮನೆಯಲ್ಲೇ ಕೂತ್ಕೊಂಡಾಗ ಅವ್ರಿಗೆ ಜೀವ ಬೆದರಿಕೆ ಹೊಡಿತೀನಿ ಬಡಿತೀನಿ, ನೀವು ಹ್ಯಾಂಗ್ ಜೀವನ ಮಾಡ್ತೀರಿ, ನಿಮ್ಗೆ ಹರಿತೀನಿ ಜನರಿಗೆ ಕರೆಸಿ, ಇವೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರ. ಇನ್ನು ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಶಾಸಕ, ನನಗೆ 99 ಲಕ್ಷ ಕೊಟ್ಟಿದ್ದನ್ನ ಪ್ರೂವ್ ಮಾಡಬೇಕೆಂದು ಸವಾಲ್ ಹಾಕಿದ್ದು ಮಾತ್ರವಲ್ಲದೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನನಗೆ 99 ಲಕ್ಷ ರೂಪಾಯಿ ಎಲ್ಲಿಂದ ಕೊಟ್ಟರು ಅಂತ ಹೇಳಿ ಪ್ರೂವ್ ಮಾಡ್ಬೇಕು ಸರ್. 99 ಲ್ಯಾಕ್ಸ್ ಕೊಟ್ಟಿನ ಅಂತ ಹೇಳ್ತಾನೆ ಸರ್. ಎಲ್ಲಿಂದ ಕೊಟ್ಟು ನಾವ ನನಗ ಅಂತ ಪ್ರೂವ್ ಮಾಡ್ಬೇಕು ಸರ್. ಫಸ್ಟಿಗೆ ದಾಖಲೆ ಕಳ್ಸಂದ್ರೆ ಕಳಿಸ್ತೀನಿ ಸರ್. ದಾಖಲೆ ಕಳಿಸಿ. ಬಟ್ ಇವಾಗ ಇದ್ರ ಜೊತೆಗೆ ಏನಂದ್ರೆ, ತಾವು ನ್ಯಾಯಾಲಯದ ಮೊರೆ ಅವತ್ತೇ ಹೋಗ್ಬೋದಾಗಿತ್ತಲ್ಲ. ಯಾವಾಗ ಏಕಾಏಕಿ 99 ಲಕ್ಷ ಶರಣು ಸಲಗಾರ್ ಅವ್ರು ಕೊಡ್ಬೇಕು ನನಗೆ ಅಂತ ಅವರು ನಿಮ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂದ್ರೆ ತಾವು ಅವತ್ತೇ ಕಾನೂನಿನ ಮೆಟ್ಲನ್ನ ಹತ್ಬೋದಾಗಿತ್ತಲ್ಲ. ಅವತ್ತಿನ ದಿವಸ ನಾನು ಸೇಮ್ ನಮ್ಮ SP ಅವರಿಗೆ, ಹುಮ್ನಾಬಾದ್ DYSP ಪ್ರತಿಯೊಬ್ಬರಿಗೂ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿನಿ ಸರ್. ನನ್ನ ಈ ರೀತಿ ಬ್ಲಾಂಕ್ ಲೆಟರ್ ಪ್ಯಾಡ್ಗಳು, ಬ್ಲಾಂಕ್ ಚೆಕ್ಗಳು ಇವನ್ ಕಡೆ ಒಬ್ಬ ಕ್ರೂರ ವ್ಯಕ್ತಿ ದುಷ್ಟ, ಯಾವಾಗ ಬಿ ದುರ್ಬಳಕೆ ಮಾಡ್ಕೋಬಹುದು ಅಂತ ಹೇಳಿ ನನ್ ಬಲ್ ಕೊಟ್ಟಿದ್ದ ದಾಖಲೆಗಳು ನಿಮಗೆ ಕೊಡ್ತೀನಿ ಸರ್. ನಾನು ನಂದು ಚುನಾವಣೆ ಮಾಡ್ತೀನಿ ಸರ್ ಫುಲ್. ಇದು ಇಡೀ ಬಸವ ಕಲ್ಯಾಣ ಜನರಿಗೆ ಗೊತ್ತು, ಇಡೀ ಬಸವ ಕಲ್ಯಾಣ ಜನರಿಗೆ. ಈ 1 ಸೆಕೆಂಡ್ ಸರ್, ನಾ ಇನ್ನೂ ಅವನ ಮೇಲೆ ಚೆಕ್ ಕಳ್ತನ ಕೇಸ್ನು ಹಾಕಿನಿ ಸರ್. ಇನ್ನು ಕೋರ್ಟ್ ಸೂಚನೆ ಮೇರೆಗೆ ಉದ್ಯಮಿ ನೀಡಿದಂತೆ ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಶಾಸಕ ಶರಣು ಸಲಗಾರ್ ವಿರುದ್ಧ ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.